ತಿಥಿ ಮಾಡೋದೈತೆ ಬಾ, ನೀನು ವಡೆ ಪಾಸ ತಿನ್ಕೊಂಡು ಹೋಗುವಂತೆ. ಯಾರು ತಿಂತೀನಿ? ನಿಮ್ ನಾಟಕದ ಮೇಷ್ಟ್ರದು. ಆವಯ್ಯ ಏನ್ ಮಾಡ್ದ? ಅವನ್ಗೆ ಆಸ್ಟ್ರೇಲಿಯಾ ದೇಶದ ರಾಜನ ಹೆಸರು ಹೇಳ್ಬೇಕಂತೆ. ಯಾಕಂತೆ? ಅವನ್ಗೆ ಹೇಳಿದ್ರೆ ಜಾಣ್ರಂತೆ, ಇಲ್ದಿದ್ರೆ ದಡ್ರಂತೆ. ಅದಕ್ಕೆ ನಂಬರ್ 1ನ ಒಡ್ ಕಳ್ಸವ್ನೆ. ತಪ್ಪು ಮಾಡಿದ್ರೆ ಹೊಡಿತಾರಮ್ಮ. ಈಗ ನೀನೇನ್ ಮಾಡ್ಬೇಕಂತ ಹೊಂಟಿಯ? ಅವನ್ ಬಾಯಿಗೆ ತಪ್ಪೇಳಿಸಿ ಅವನ್ಗೆ ಹೊಡೆದ್ ಬರೋಣ ಅಂತ. ಹೋಯ್ ಬಾ, ದೇವ್ರು ಒಳ್ಳೇದ್ ಮಾಡ್ಲಿ. ಯಾರ್ಗೆ? ಮೇಟ್ರಿಗೆ. ನಾನ್ ಬರಲ್ಲಪ್ಪ. ಅಪ್ಪ ಇಲ್ದಿದ್ರೆ ಏನಾಯ್ತು? ಬನ್ರಿ ಸರ್ವತ್ ಹತ್ರ ಹೋಗೋಣ. ಮಾಮ ಧೀಮ್ ತಿತ್ತಿತ್ತ ಧೀಮ್ ತಗಡ್ತೈ ತಿತ್ತೈ ಥೋಮ್ ಥೈ ತಕ್ಕ ಥೀ. ನಮಸ್ಕಾರ ಮಾಯಿ. ಏನಮ್ಮ ನೀನು ಇವ್ಳು ಕೊಡ್ತೀಯಾ? ಹ್ಞೂ, ಯಾಕಂದ್ರೆ ಪ್ರಶ್ನೆ ಕೇಳಿದೆ, ತಪ್ಪು ಉತ್ತರ ಹೇಳಿದ್ಲು, ಹೊಡ್ದೆ. ಸರಿ, ಈಗ ನಾನೊಂದು ಪ್ರಶ್ನೆ ಕೇಳ್ತೀವಿ, ಉತ್ತರ ಹೇಳು. ನಿಮ್ಮ ತಾತನ ಹೆಸರೇನು? ನಮ್ಮ ತಾತನ ತಾತ ಬಿಡು. ನಿಮ್ಮ ಅಜ್ಜಿ ಅವಳ ಅಮ್ಮನ ಹೆಸರೇನು ಹೇಳ್ತೀಯಾ? ನೀಲವನವ್ವ, ಬಸವ್ವ, ಬಸಪ್ಪನವ್ವ, ಭೀಮವ್ವ. ಸರಿ ಬಿಡು 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 ಓಲಿ. ಈಗ ನಿಮ್ಮೂರಲ್ಲಿ ಬೇವಿನ ಮರಗಳು ಎಷ್ಟವೆ? ಹಿಡ್ಕ ಕೂಸೆ ಹಿಡ್ಕಂದಿರ ಭಾರಿ ತಮಾಷೆ ಮಾಡ್ತೀರಾ. ಆಯ್ತು ಬಿಡು, ಆಯ್ತು ಆಯ್ತು ಸರಿಯಾ. ನಿಮ್ಮೂರು ದೊಡ್ಡ ಕೆರೆ ಅದಲ್ಲ, ಅದ್ರ ಅಳತೆ ಎಷ್ಟದೆ? ಹೋಗ್ಲಿ, ಆ ಕೆರೆನಾಗೆ ಎಷ್ಟು ಬಕೆಟ್ ನೀರದೆ ಅದಾದ್ರೂ ಹೇಳ್ತೀಯಪ್ಪ? ನೆಟ್ಟಿಗೆ ನಿನ್ಗೆ ಬುದ್ಧಿ ಬಂದ ವಯಸ್ಸು ಯಾವುದು ಅದರ ಹೇಳ್ತೀರ ಮಹಾಸ್ವಾಮಿ? ತಮಾಷೆ ಮಾಡ್ತೀರಾ ನೀವು. ಅದು ಬೇಡ. ಮಹಾಭಾರತದಾಗೆ ದುರ್ಯೋಧನ ಆಸ್ಥಾನದಾಗೆ ಅವನ ಸಿಂಹಾಸನದ ಪಕ್ಕ ನಿಂತು ಗಾಳಿ ಆಗ್ತಿದ್ಲಲ್ಲ ಸೇವಕಿ, ಅವಳ ಹೆಸರಾದ್ರೂ ಹೇಳಿ ನೋಡವ. ಇಲ್ಲ, ನಿನ್ಗೆ ನಿಮ್ಮವ್ರು ಯಾರು ಅಂತ ಗೊತ್ತಿಲ್ಲ, ನಿಮ್ಮೂರಿನ ಇಸೆಯ ಗೊತ್ತಿಲ್ಲ, ಹೋಗ್ಲಿ ಅಂತಂದ್ರೆ ನಾಟಕದ ಇಸೆನೂ ಗೊತ್ತಿಲ್ಲ. ಅಂತದ್ರಾಗೆ ಈ ಮಗಿಗೆ ಬ್ಯಾರೆ ದೇಶದ ಇಸೆ ಕೇಳ್ತೀಯಲ್ಲ, ಅದು ಹೆಂಗಯ್ಯ ಹೇಳ್ತದೆ? ದಯವಿಟ್ಟು ನನ್ನನ್ನು ಕ್ಷಮಿಸುವಂತ ದೇವರ